ಸೊ ನಿನ್ನೆ ನಾನು ವ್ಲಾಗ್ ಅರ್ಧಕ್ಕೆ ಬಿಟ್ಟಿದ್ದೆ, ಅದನ್ನು ಕಂಟಿನ್ಯೂ ಮಾಡತ್ತೀನಿ. ಸೊ ರಜನಿಕಾಂತ್ ಅವ್ರ ಮೂವಿ ನೋಡಿದೆ, ವೆಟ್ಟಿಯಾನ್. ಚಲೋ ಐತೆ ಮೂವಿ, ನೋಡ್ಬೋದು ನೋಡ್ರಿ ಎಲ್ಲರೂ. ಹಂಗೆ ಇವು ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ತಂದಿದ್ವಲ್ಲ, ಸೊ ಅದನ್ನೆಲ್ಲ ಎರಡೂ ಬಿಡಿಸ್ಕೊಂಡು ಇದು ಸೋಸ್ಕೊಂಡು ಇಡ್ಬೇಕಂತ, ಅಡುಗೆ ಮಾಡಾಗ ಈಸಿ ಆಗುತ್ತಲ್ಲ, ಅದ್ರ ಸಂಬಂಧ ಎರಡು ಸೋಸ್ಕೊಂಡು ಇಡಾಕತ್ತೀನಿ. ಆಮೇಲೆ ನೈಟ್ ಊಟಕ್ಕೆ ಏನಾರು ಮಾಡ್ಬೇಕಂತ ಯೋಚನೆ ಮಾಡತ್ತಿದ್ದೆ. ದಾಲ್ ಕಿಚಡಿ ಮಾಡಂತಂದ್ರೆ ಇವರು. ಸೊ ಅದಕ್ಕೆ ದಾಲ್ ಕಿಚಡಿ ಸಂದ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಳತ್ತೀನಿ. ಸೊ ಫಸ್ಟ್ ಏನು ಮಾಡಿಬಿಟ್ಟೆ, ಅಕ್ಕಿ, ಶೇಂಗಾ ಮತ್ತು ತೊಗರಿ ಬೇಳೆ, ಟೊಮ್ಯಾಟೊ ಎಲ್ಲ ನೆನೆಸ್ಕೊಂಡು ಇಟ್ಕೊಂಡೆ. ಆಮೇಲೆ ವಿಸಿಲ್ ಅಂದ್ರೆ ಸ್ವಲ್ಪ ಇಡಬೇಕು ವಿಸಿಲ್ ಹೊಡ್ಯಾಕಂತ ಹೇಳಿ. ಅಷ್ಟ್ರಾಗ ಆನಿಯನ್, ಕೊತ್ತಂಬರಿ ಆಮೇಲೆ ಕರಿಬೇವೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳತ್ತೀನಿ. ಅದಾದಮೇಲೆ ಒಗ್ಗರಣೆಗೆ ಸಪ್ರೇಟ್ ಒಗ್ಗರಣೆ ಹಾಕೋಬೇಕಲ್ಲ, ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಎಣ್ಣೆ, ಕರಿಬೇವು, ಒಂದು ಸ್ವಲ್ಪ ಹಿಂಗು, ಉಳ್ಳಾಗಡ್ಡಿ, ಆಮೇಲೆ ಏನು ಮಸಾಲಾಸ್ ಯೂಸ್ ಮಾಡೀನಂದ್ರೆ ಧನಿಯಾ ಪುಡಿ, ಮನ್ಯಾಗ ಮಾಡಿದ್ದು ಕೆಂಪು ಖಾರ, ಮಸಾಲೆ ಖಾರ, ಆಮೇಲೆ ಅರಿಶಿನ, ಉಪ್ಪು ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ. ಸೊ ನೋಡಿರಿ ಇಲ್ಲಿ ನೆಕ್ಸ್ಟ್ ಎಲ್ಲ ಫ್ರೈ ಮಾಡ್ಕೊಂಡಿನೆಲ್ಲ ನೋಡಿರಿ, ಸ್ಟೆಪ್ ಬೈ ಸ್ಟೆಪ್ ಐತಿ. ಆಮೇಲೆ ಈ ಕಡೆ ಅದನ್ನು ಏನು ಫ್ರೈ ಮಾಡಿನಲ್ಲ ಅದನ್ನು ಹಂಗೆ ಮುಚ್ಚಿಡಾತೀನಿ. ಈ ಕಡೆ ಟಿಶ್ಯೂ ಹಾಕಾತೀನಿ. ನಾ ಕುಕ್ಕರ್ ಕಿಟ್ ಅನ್ನ ಇದು ದಾಲ್ ಕಿಚಡಿ ಸಾಮಾನು ಕುಕ್ಕರ್ ಕಿಟ್ ಅಂದ್ರೆ ಉಕ್ಕಿದ್ರೂ ಅಲ್ಲೇ ಟಿಶ್ಯೂ ಇದು ಅಬ್ಸಾರ್ವ್ ಮಾಡುತ್ತಂತೆ ಟಿಶ್ಯೂ ಯೂಸ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಆಯ್ತು. ಈಗ ಬಿಗ್ ಬಾಸ್ ನೋಡಿರಿ, ಬಿಗ್ ಬಾಸ್ ಹತ್ತಕ್ಕಿಂತ ಒಂದು 10 ನಿಮಿಷ ಮುಂಚೆನೇ ಹಚ್ಚಿಟ್ಬಿಟ್ಟಿರ್ತೀನಿ ನಾನು. ಸೊ ವೇಟ್ ಮಾಡ್ತಿರ್ತೀನಿ. ಸೊ ಬಿಗ್ ಬಾಸ್ ಸ್ಟಾರ್ಟ್ ಆತು. ಈಗ ಬಿಗ್ ಬಾಸ್ ನೋಡಾಕತ್ತೀವಿ. ಹಂಗೆ ಬಿಗ್ ಬಾಸ್ ನೋಡೋದಕ್ಕೆ ವಿಸಿಲ್ಲು ಆಯಿತು, ಎಲ್ಲ ಆಯಿತು ಕುಕ್ಕರ್. ಸೊ ಅದನ್ನು ಓಪನ್ ಮಾಡಿ ನೋಡಾಕತ್ತಿದ್ದೆ. ಸೊ ಸ್ಮ್ಯಾಶ್ ಮಾಡಾಕತ್ತೀನಿ. ಈಗ ಅದು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಬಿಸಿನೀರು ಹಾಕ್ಕೊಂಡು ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಎಲ್ಲ ಒಗ್ಗರಣೆನೂ ಹಾಕ್ತಿರಿ. ಈ ಥರ ಆಗಿತ್ತು. ಆಮೇಲೆ ಎಲ್ಲ ಊಟ ಆದ್ಮ್ಯಾಗ ವಾಕಿಂಗ್ ಹೊಂಟೀವಿ ಇಬ್ಬರು. ಸೊ ನಾವು ಆಲ್ಮೋಸ್ಟ್ ಡೈಲಿ ಊಟ ಆದಮೇಲೆ ವಾಕಿಂಗ್ ಮಾಡೇ ಮಲ್ಕೋತೀವಿ. ಖಾಲಿ ಇತ್ತು ರೋಡ್ ಎಲ್ಲ, ಬರೀ ಗಾಡಿಗೆ ಓಡಾಡತ್ತಿದ್ದು ಪಾರ್ಸಲ್ದವ್ರು. ಆ ಕಡೆ ಈ ಕಡೆ ಅಡ್ಡಾಡಿ ಎಲ್ಲ ಮಾಡಿ ಮಾರ್ನಿಂಗ್ ಆಯ್ತು. ಎದ್ದು ನಂದು ಡೈಲಿ ರೂಟೀನ್ ಅವ್ರಿಗೆ ಒಂದು ಐಟಮ್ ಬಾಕ್ಸಿಗೆ ಒಂದು ಐಟಮ್ ನಾಷ್ಟ ಹಾಕಬೇಕಲ್ಲ, ಹಾಗಾಗಿ ಎಲ್ಲ ಕೂಡಿ ಇವೆಲ್ಲ ವೆಜಿಟೇಬಲ್ಸ್ ಬೀನ್ಸ್, ಕ್ಯಾರೆಟ್, ಆನಿಯನ್, ಟೊಮ್ಯಾಟೊ, ಕೊತ್ತಂಬರಿ, ಮೆಣಸಿನ್ಕಾಯಿ ಇವೆಲ್ಲ ಕಟ್ ಮಾಡ್ಕೊಳತ್ತಿದ್ದೆ. ಎರಡಕ್ಕೂ ಆಗುತ್ತೆ ಅಂತ ಹೇಳಿ ನಾ ಏನಿರುತ್ತಲ್ರಿ ಒಮ್ಮೆ ಕಟ್ ಮಾಡ್ಕೊಂಬಿಡ್ತೀನಿ. ಸೊ ಎರಡಕ್ಕೂ ಯೂಸ್ ಮಾಡ್ಕೊಂಬಿಡ್ಬೋದು. ಪಟ್ನೆ ಎರಡೂ ಒಲೆ ಇರ್ತೈತೆ, ಎರಡೂ ಒಲೆ ಮ್ಯಾಗ ಪಟ ಒಗ್ಗರಣೆ ಆಗುತ್ತೆ ಅಂತ ಹೇಳಿ ಹಿಂಗೆ ಮಾಡ್ಕೊಳತ್ತೀನಿ. ನೋಡ್ರಿ ಇಲ್ಲೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡತ್ತೀನಿ. ಹುರ್ಕೊಳತ್ತೀನಿ. ಈಗ ಉಪ್ಪಿಟ್ಟಿಗೆ ರವೆ ಬೇಕಲ್ಲ, ರವೆ ಹುರ್ಕೊಳತ್ತೀನಿ. ಸೊ ರವೆ ಹುರಿದಾದ್ಮ್ಯಾಗ ಈ ಕಡೆ ಆಲ್ರೆಡಿ ಪಲಾವ್ ಒಗ್ಗರಣೆ ಹಾಕೆಲ್ಲ ಇಟ್ಬಿಟ್ಟಿದ್ದೆ. ಆಮೇಲೆ ಹಂಗೆ ಈ ಕಡೆ ಒಲೆ ಮ್ಯಾಗ ಉಪ್ಪಿಟ್ಟಿಗೂ ಎಲ್ಲ ಒಗ್ಗರಣೆ ಹಾಕಿ ರೆಡಿ ಮಾಡೀನಿ. ಸೊ ಇದೆರಡು ಆಗೋದ್ರಾಗ ಈ ಕಡೆ ಪಲಾವ್ದು ಇಟ್ಟಿದ್ದು ವಿಸಿಲ್ ಆಯಿತು. ಸೊ ಈ ಕಡೆ ಹಂಗೆ ಅದೇನು ಇಟ್ಟಿದ್ನಲ್ಲ ನಾನು, ಅದಕ್ಕೆ ಹಂಗೆ ರವೆ ಹಾಕ್ಕೊಂಡು ಉಪ್ಪಿಟ್ಟಿಗೂ ಎಲ್ಲ ರೆಡಿ ಆಯ್ತು. ಸೊ ಉಪ್ಪಿಟ್ಟು ಆಯಿತು, ಪಲಾವ್ ಆಯಿತು, ಎರಡೂ ಆಯಿತು. ಈಗ ಅವರಿಗೆ ಸಲಾಡ್ ಇಡಬೇಕಂತೇಳಿ ಎರಡು ಕಟ್ ಮಾಡಿಟ್ಟೆ. ಅವರು ದೇವ್ರ ಪೂಜೆನೂ ಮಾಡಿಬಿಟ್ಟಿದ್ರು ಮುಂಜಾನೆ. ಅದಾದ್ಮ್ಯಾಗ ನಾಷ್ಟಕ್ಕೆಲ್ಲ ರೆಡಿ ಐತೆ. ಮೊಸರು ಐತಿ, ತುಪ್ಪನೂ ಐತಿ, ಉಪ್ಪಿಟ್ಟು ಜೊತೆ, ಬಿಸಿ ಉಪ್ಪಿಟ್ಟು ಜೊತೆ ಆಯ್ತು. ನಾನು ಟೀ ಕುಡ್ದೆ. ಆಮೇಲೆ ರೆಡಿ ಆದೆ, ಸ್ನಾನ ಅದೆಲ್ಲ ಮಾಡಿ ರೆಡಿ ಆಗಿ ನನ್ನ ಫ್ರೆಂಡ್ ಭಕ್ತಿ ಅಂತ ಆಡ್ರಿ ಇಲ್ಲೇ. ಸೊ ಆಕಿನ ಕಡೆ ಹೋಗ್ಬೇಕು, ಅವ್ರ ಮನೆಗೆ ಅವ್ರ ಅತ್ತೆ ಅದು ಬಂದಾರಂತ ಹೊಂಟೀನಿ. ಆಯ್ತು ನಡಿ, ಎಲ್ಲ ಪ್ಲ್ಯಾನ್ಸ್ ಎಲ್ಲ ಐತಿ ಮನೆ ಮುಂದೆ. ಸೊ ಅಲ್ಲಿಂದ ಇಳ್ಕೊಂಡು ಅವ್ರ ಮನೆಗೆ ನೋಡ್ರಿ ಗಾಡಿ ನಿಂತೈತೆ ನಮ್ದಿಲ್ಲೇ. ಸೊ ಅವ್ರ ಮನೆಗೆ ಹೊಂಟೀನಿ, ಇದು ಅವ್ರ ಮನೆ. ಸೊ ಅವ್ರ ಮನೆಗೆ ಹೋದೆ. ಆಕಿನೂ ವರ್ಕ್ ಫ್ರಮ್ ಹೋಮ್ ಮಾಡಕತ್ತಿದ್ಲು, ಆಕಿನೂ ವರ್ಕ್ ಮಾಡತ್ತಾಳ, ನಾನು ವರ್ಕ್ ಮಾಡತ್ತೀವಿ. ಇಬ್ಬರು ಕುತ್ಕೊಂಡು ಒಂದು ಟೇಬಲ್ ಮ್ಯಾಗ ಇಟ್ಕೊಂಡು ವರ್ಕ್ ಮಾಡ್ಕೊಂತ ಆಂಟಿ ಜೊತೆ ಮಾತಾಡ್ಕೊಂಡು ಕೂತಿದ್ವಿ.
ಇಬ್ಬರು. ಸೊ ಆಕಿಗೆ ಏನಾರು ಹೇಳಂದ್ರೆ ಆಮೇಲೆ ಹೇಳ್ತೀನಿ ಅಂದ್ಲು. ಸೊ ಇದೆ ನೋಡ್ರಿ ಅವ್ರ ಮನೆ. ಕುಂತ್ವಿ. ಆಮೇಲೆ ಏನರ ಸ್ಪೆಷಲ್ ಮಾಡೋನು ಅಂಥೇಳಿ ಆಂಟಿ ಮ್ಯಾಗಿ ಅದು ಕಡಿಮೆ ತಿನ್ನೋದು ಅಂಥೇಳಿ ಮ್ಯಾಗಿ ಮಾಡಿದ್ಲು. ಸೊ 3 ಜನ ಮ್ಯಾಗಿ ಮಾಡ್ಕೊಂಡು ತಿನ್ನತ್ತಿದ್ವಿ ಹಂಗೆ ಮಜಾಕ್ ಮಾಡ್ಕೊತ. ಸೊ ಮ್ಯಾಗಿ ಸರ್ವ್ ಮಾಡಿದ್ಲು. ಕುತ್ಕೊಂಡು ಮ್ಯಾಗಿ ತಿನ್ಕೊಂಡು ಹಂಗೆ ಅದು ಇದು ಗಾಸಿಪ್ಸ್, ಹೆಣ್ಮಕ್ಳು ಸೇರಿದ್ರೆ ಗಾಸಿಪ್ಸ್ ಎಲ್ಲ ಮಾಡ್ಕೊಂಡು ಕೂತ್ವಿ. ಆಮೇಲೆ ಕಿಚಡಿ ಮಾಡ್ತೀನಿ, ಸಾಬುದಾನಿ ಕಿಚಡಿ ಅಂಥೇಳಿ ಮಾಡತ್ತಿದ್ಲು. ಆಕೆ ಯಾವುದೋ ಚಟ್ಪಟ್ ಸಾಬುದಾನಿ ಅಂತೇನೋ ಸಣ್ಣ ಸಾಬುದಾನಿ ತಂದಿದ್ದಿಡ್ರಿ, ಅದಕ್ಕೆ ಮಾಡಿಲ್ಲ ನೋಡ್ರಿ. ಇಲ್ಲಿ ಒಗ್ಗರಣೆ ಅದೆಲ್ಲ ಹಾಕಿ ಸಾಬುದಾನಿ ಹಾಕಿ ಇದು ಮಾಡತ್ತಾಳೆ. ಸೊ ಏನೋ ಡಿಫ್ರೆಂಟ್ ಅನ್ನಿಸ್ತು. ಇದೊಂಥರ ಟೇಸ್ಟ್ ಬೇರೆ ಐತ್ರಿ. ಅವು ಸಾಬುದಾನಿ ಇದಕ್ಕೆ ಭಾಳ ಡಿಫ್ರೆನ್ಸ್ ಐತಿ. ಹಂಗೆ ಇಲ್ಲಿ ನಮ್ಮ ನಾದಿನಿ ಬಂದಿದ್ದಿಡ್ರಿ ಊರಿಂದ, ಸೌಮ್ಯ ಶಾಂತು ಅವ್ರ ತಂಗಿ. ಆಮೇಲೆ ಇವ್ರು ಅಕ್ಕಿಗೆ ಬೆಟ್ಟ ಹಾಕಂತ ಪಂಕಜ್ ಆಮೇಲೆ ಭಕ್ತಿ ಇಬ್ಬರು ಬಂದಿತ್ತು. ಸೊ ಇಬ್ಬರು ಬಂದು ಹಂಗೆ ಮಾತಾಡ್ಕೊಂಡು ಕೂತಿದ್ರು ಅಷ್ಟು ಸೇರಿಸಿ. ಶಾಂತು ಮಿಸ್ಸಿಂಗ್. ಶಾಂತು ಅಂದ್ರೆ ನಮ್ಮ ಮನೆಯವ್ರು, ಅವರು ಜಿಮ್ಮಿಗೆ ಹೋಗ್ಯಾರ. ಸೊ ಫಸ್ಟ್ ನಾ ಈಗ ಆಲೂ ಫ್ರೈ ಮಾಡ್ಬೇಕು ಅಂದ್ಕೊಂಡಿನಿ. ಸೊ ಆಲೂ ಆಮೇಲೆ ಕೆಂಪು ಖಾರ, ಉಪ್ಪು, ಆಮೇಲೆ ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡೋಕ್ಕಿಟ್ಟಿದ್ದೆ. ಸೊ ಇದನ್ನು ಸ್ವಲ್ಪ ರವಾದಾಗ ಡಿಪ್ ಮಾಡಿ ಫ್ರೈ ಮಾಡೋಣಂತ, ಚಲೋ ಅನಿಸ್ತೈತಿ. ಸೊ ಇದೇ ಥರ ಎಲ್ಲನೂ ಹಿಂಗೆ ರವಾದಾಗ ಡಿಪ್ ಮಾಡಿ ಹಾಕೋಣಂತ. ಹಾಕಿ ಲಾಸ್ಟ್ ಸ್ವಲ್ಪ ಆಯಿಲ್ ಹಾಕಿಬಿಟ್ವಿ ಅಂದ್ರೆ ಕರೆಕ್ಟ್ ಫ್ರೈ ಆಗುತ್ತೆ. ಅಥವಾ ಏರ್ ಫ್ರೈಯರ್ನಾಗೂ ಮಾಡ್ಕೋಬೋದು ಇದನ್ನು. ಅದು ಇನ್ನು ತವಾ ಮ್ಯಾಗ ಫ್ರೈ ಮಾಡಿದ್ದು ಒಂಥರ ಏನೋ ಡಿಫ್ರೆಂಟ್ ಟೇಸ್ಟ್ ಇರ್ತೈತಿ, ಅದಕ್ಕೆ ಈ ಥರ. ಸೊ ನೆಕ್ಸ್ಟ್ ರೈಸ್ ಮಾಡಬೇಕು. ರೈಸ್ ಆಮೇಲೆ ಟೊಮೆಟೊ ರಸಮ್. ಸೌಮ್ಯ ಬಂದಾಳ. ಸೊ ಅಕ್ಕಿಗೆ ಸ್ವಲ್ಪ ನೆಗಡಿ ಆಗೈತಿ. ಸೊ ಟೊಮೆಟೊ ರಸಮ್ ಟೇಸ್ಟ್ ಅನ್ನಿಸ್ತೈತೆ ಅಂತ ಹೇಳಿ ಟೊಮೆಟೊ ರಸಮ್ ಚೂಸ್ ಮಾಡೀವಿ. ಅದನ್ನು ಈಗ ಈಗ ಮಾಡತ್ತೀವಿ. ನಾವು ಟೊಮೆಟೊ ಸಾರು ಬ್ಯಾಚುಲರ್ಸು ಮಾಡ್ಕೋಬೋದು, ಆಮೇಲೆ ನೆಕ್ಸ್ಟ್ ಯಾರಾದ್ರೂ ಮಾಡ್ಕೊಂಡು 4-5 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇಕಾಗುತ್ತೆ. ಸೊ ಫಸ್ಟ್ ಸಾಸಿವೆ ಜೀರಿಗೆ ಹಾಕ್ಕೊಂಡಿನಿ. ಅದಾದಮೇಲೆ ಕರಿಬೇವು ಹಾಕೋದು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿನಿ ನಾನು ಫಸ್ಟ್ ಎಲ್ಲ. ಸೊ ಇದು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದ್ಮ್ಯಾಗ ಇದ್ರಾಗ ಮನ್ಯಾಗ ಮಾಡಿದ್ದು ಮಸಾಲೆ ಖಾರ, ಕೆಂಪು ಖಾರ, ಅರಿಶಿನ, ಸೊ ಎಲ್ಲ ಇದ್ರಾಗ ಐತಿ. ಒಂದ್ರ ಹಾಕೊಂಡ್ಬಿಟ್ರೆ ಈಸಿ ಪಟ್ಟ ಹಾಕ್ಬಿಡಕ್ಕೆ ಬರುತ್ತೆ. ಸೊ ಒಂದ್ರಾಗೆಲ್ಲ ಹಾಕಿಟ್ಕೊಂಡಿನಿ. ಆಮೇಲೆ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿನಿ, ಹಂಗೆ ಹಸಿ ಟೊಮೆಟೊ. ಆಮೇಲೆ ಸ್ವಲ್ಪ ಹುಳಿ ಇರಂಗಿಲ್ರಿ ಈಗಿನ ಟೊಮೆಟೊ ಅಂಥೇಳಿ ಸ್ವಲ್ಪ ಹುಣ್ಚಿಕಾಯಿ ನೆನಪಿಟ್ಕೊಂಡಿದ್ದೆ. ಅದಿಷ್ಟು ಕೊತ್ತಂಬರಿ ಐತಿ. ಸೊ ಇದನ್ನು ಕೆಂಪಾದು ಇದೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಆಮೇಲೆ ಪಟ್ನ ಇದನ್ನ ಹಾಕಿಬಿಡ್ಬೇಕು, ಯಾಕಂದ್ರೆ ಹೊತ್ತಕ್ಕೆ ಖಾರ ಹೊತ್ತಿದ್ರೆಲ್ಲ ಟೇಸ್ಟ್ ಹೋಗ್ಬಿಡ್ತೈತಿ. ಓಕೆ ಆಯ್ತು, ಇದಿಷ್ಟು ಹಾಕೋನು. ಇದು ಸ್ವಲ್ಪ ಎಣ್ಣೆ ಒಳಗೆ ಇದು ಹಾಕ್ಬೇಕ್ರಿ. ಸೊ ಇದು ಎಣ್ಣೆ ಒಳಗೆಲ್ಲ ಹಸಿ ವಾಸನೆ ಹೋಗ್ಬೇಕು. ಅದಾದ್ಮ್ಯಾಗ ಹುಣ್ಸೆಹಣ್ಣಿನ ರಸ ಹಾಕೊಳ್ಳೋನು, ಕೊತ್ತಂಬರಿ ಹಾಕೊಳ್ಳೋನು. ಆಮೇಲೆ ಸ್ವಲ್ಪ ಬೆಲ್ಲ, ಉಪ್ಪು ಹಾಕ್ಬಿಡ್ತೀನಿ ಲಾಸ್ಟಿಗೆ. ಸೊ ಆಮೇಲೆ ಕುದಿಯಾಕ್ಬಿಟ್ಟು ಲಾಸ್ಟ್ ಕೊತ್ತಂಬರಿ ಹಾಕ್ಬಿಟ್ರೆ ಟೊಮೆಟೊ ಸಾರು ರೆಡಿ. ಇಷ್ಟು ಟೊಮೆಟೊ ರಸಮ್ ಥರ ಅಂದ್ರೆ ನಾವು ಟೊಮೆಟೊ ಸಾರು ಅಂತೀವಿ ಅಷ್ಟೇ, ಟೊಮೆಟೊ ರಸಮ್. ಸೊ ಈಗ ನೋಡ್ರಿ ಪೊಟ್ಯಾಟೊನೂ ಎಲ್ಲ ವಾಪಸ್ ಹಾಕತ್ತಾಳ ಸೌಮ್ಯ. ಸೊ ಅದನ್ನು ಫ್ರೈ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಮಾಡಿ ಹೆಂಗೂ ಫ್ರೈ ಆಗ್ಯಾವ. ಸೊ ಆಲ್ಮೋಸ್ಟ್ ಫ್ರೈ ಆಗ್ಯಾವೆಲ್ಲ. ಸೊ ಅದೂ ಸಾರು ಕುದಿಯಾಕತೈತಿ. ಹೋಗಿದ್ರಲ್ಲ ಅವರು. ಸೊ ಈಗ ಬಂದ್ರೆ. ಸೊ ಎಲ್ಲರೂ ಕೂಡ ಊಟ ಮಾಡ್ತೀವಿ. ಅಡುಗೆನೂ ರೆಡಿ ಆಗೈತಿ. ಥ್ಯಾಂಕ್ ಯು.